ಇದು ಲಕ್ಷ ಲಕ್ಷ ರೂಪಾಯಿಗಳಿಗೆ ಮಾರಾಟವಾಗುವ ಸೀರೆ. ಯಾಕೆಂದರೆ ಇದರ ಮೌಲ್ಯವು ದಾರಗಳಲ್ಲಿಲ್ಲ, ಬದಲಾಗಿ ಅದರ 900 ವರ್ಷಗಳ ಪರಂಪರೆಯಲ್ಲಿದೆ. ಇಲ್ಲಿ ನಾವು ಗುಜರಾತ್ನ ಪಾಟನ್ನ ಪಟೋಲಾ ಸೀರೆಯ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಇದು ಕೇವಲ ಸೀರೆಯಲ್ಲ, ಬದಲಾಗಿ ಗುಜರಾತ್ನ ಆತ್ಮ ಚೈತನ್ಯದ ಒಂದು ಭಾಗವೇ ಆಗಿದೆ. ಮೂಲತಃ ಸೀರೆಗಳು ಸಿಂಧೂ ಕಣಿವೆ ನಾಗರಿಕತೆಯಲ್ಲಿ ಹುಟ್ಟಿಕೊಂಡಿವೆ ಎಂದು ನಂಬಲಾಗಿದೆ. ಆದರೆ ಪಾಟನ್ನ ಪಟೋಲಾ ಸೀರೆಯು ಸೀರೆಗಳಲ್ಲಿ ಅತ್ಯಂತ ವಿಶೇಷ ಸ್ಥಾನವನ್ನು ಹೊಂದಿದೆ. ಪಟೋಲಾ ಸೀರೆಗಳನ್ನು ನೇಯುವ ಸಂಪ್ರದಾಯವು 900 ವರ್ಷಗಳ ಹಿಂದೆ ಸೋಲಂಕಿ ರಾಜವಂಶದ ಅವಧಿಯಲ್ಲಿ ಪ್ರಾರಂಭವಾಯಿತು. ಆ ಸಮಯದಲ್ಲಿ ಪಾಟನ್ನ ರಾಜ ಕುಮಾರಪಾಲ್ ಮಹಾರಾಷ್ಟ್ರದ ಜಲ್ನಾದ ಸಾಲ್ವಿ ಸಮುದಾಯದ 700 ಕುಟುಂಬಗಳನ್ನು ಪಾಟನ್ನಲ್ಲಿ ನೆಲೆಸುವಂತೆ ಮಾಡಿದ್ದರು. ಈ ಗಮನಾರ್ಹ ಕಲೆ ಪ್ರಾರಂಭವಾದದ್ದು ಇಲ್ಲಿಂದಲೇ. ಪಟೋಲಾದಲ್ಲಿ ಡಬಲ್ ಇಕ್ಕತ್ ತಂತ್ರವನ್ನು ಬಳಸುತ್ತಾರೆ. ಇಕ್ಕತ್ ಅಂದರೆ ವಿನ್ಯಾಸವನ್ನು ಮೊದಲು ದಾರದ ಮೇಲೆ ರಚಿಸಲಾಗುತ್ತದೆ ಮತ್ತು ನಂತರ ಅದನ್ನು ಬಟ್ಟೆಯಲ್ಲಿ ನೇಯಲಾಗುತ್ತದೆ. 4 ನುರಿತ ಕುಶಲಕರ್ಮಿಗಳು ಕೂಡ ಒಂದೇ ಒಂದು ಪಟೋಲಾ ಸೀರೆಯನ್ನು ರಚಿಸಲು 4 ರಿಂದ 6 ತಿಂಗಳುಗಳನ್ನು ತೆಗೆದುಕೊಳ್ಳುತ್ತಾರೆ. ಈ ಸೀರೆಯ ವಿಶಿಷ್ಟ ಲಕ್ಷಣವೆಂದರೆ ಇದನ್ನು ಎರಡೂ ಬದಿಗಳಲ್ಲಿ ಧರಿಸಬಹುದು ಮತ್ತು ಇದನ್ನು ರೇಷ್ಮೆ ದಾರಗಳಿಂದ ತಯಾರಿಸಲಾಗುತ್ತದೆ. ಅದಕ್ಕಾಗಿಯೇ ಈ ಸೀರೆಯ ಬೆಲೆ 1 ಲಕ್ಷದಿಂದ 5 ಲಕ್ಷ ರೂಪಾಯಿಗಳವರೆಗೆ ಇರುತ್ತದೆ. ಪಟೋಲಾದ ವಿಶಿಷ್ಟ ಲಕ್ಷಣವೆಂದರೆ ಅದು 70 ರಿಂದ 80 ವರ್ಷಗಳವರೆಗೆ ಹರಿಯದೆ ಬಾಳಿಕೆ ಬರುತ್ತದೆ ಮತ್ತು ಅದು ಒಂದು ವೇಳೆ ಹರಿದರೂ ಕೂಡ ಅದರ ವಿನ್ಯಾಸ ಎಂದಿಗೂ ಮಸುಕಾಗುವುದಿಲ್ಲ. ಇದು ಈ ಸೀರೆಯ ವಿಶೇಷತೆ. ಏತನ್ಮಧ್ಯೆ ಸರ್ಕಾರವು ಪಾಟನ್ ಪಟೋಲಾಕ್ಕೆ GI ಟ್ಯಾಗ್ ಮತ್ತು ಒರಿಜಿನಲ್ ಸರ್ಟಿಫಿಕೇಟ್ ಅನ್ನು ನೀಡಿದೆ. ಇದು ಅದರ ವೈಶಿಷ್ಟ್ಯತೆಯನ್ನು ಖಾತರಿಪಡಿಸುತ್ತದೆ. ಈ ಪಟೋಲಾ ಕೇವಲ ಸೀರೆಯಲ್ಲ, ಇದು ಒಂದು ಭಾವನೆ, ಪರಂಪರೆ. ಲತಾ ಮಂಗೇಶ್ಕರ್, ಇಂದಿರಾ ಗಾಂಧಿ, ಅಮಿತಾಬ್ ಬಚ್ಚನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಕೂಡ ಇದರ ಅಭಿಮಾನಿಗಳಾಗಿದ್ದಾರೆ.